ಇಡೀ ಸರ್ಕಾರ ಓಟ್ಗೋಸ್ಕರ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ ಹೊರಟಿದೆ. ಈಗ ಪ್ರೇಯರ್ ಮಾಡುವಂಥದ್ದಕ್ಕೆ ಈಗೇನೋ ಬರ್ತಾಯಿದೆ, ಯಾವುದೋ ಹಬ್ಬ ಬರ್ತಾಯಿದೆ, ರಂಜಾನ್. ಅದಕ್ಕೆ 1-2 ಗಂಟೆ ಅವರಿಗೆ ಲೀಸರ್ ಸಮಯ ಹೆಚ್ಚು ಕೊಡೋಣ ಅನ್ನೋದನ್ನು ಕೇಳಿಬರ್ತಾ ಇದೆ. ಅದನ್ನು ಕೂಡ ಕ್ಯಾಬಿನೆಟ್ಗೆ ಹೋಗಿದೆ, ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತೇಳಿ. ಹಿಂದೆ ಟಿಪ್ಪು ಜಯಂತಿ ಮಾಡಿದ್ರು, ಯಾರೂ ಟಿಪ್ಪು ಜಯಂತಿನ ಕೇಳಿರಲಿಲ್ಲ. ಯಾರು ಟಿಪ್ಪು ಜಯಂತಿ ಮಾಡಿ ಕೊಲೆಗಳಾಗಿದೆ, ಕೊಲೆಗಳು ಎಲ್ಲ ಆಗಿ ಇಡೀ ಹಿಂದೂ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ದೀರಿ. ಈಗ ಮತ್ತೆ ಅವರಿಗೆ ಸಮಯ ಕೊಟ್ಟು ಪ್ರೇಯರ್ ಮಾಡೋಕ್ಕೆ ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಇದು ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ. ಸಿದ್ದರಾಮಯ್ಯನವ್ರಿಗೆ ಟಿಪ್ಪು ಸಂಸ್ಕೃತಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಮೈ ಮೇಲೆ ದೆವ್ವ ಬಂದಂಗೆ ಆಗೋಗ್ತೈತೆ, ದೆವ್ವದ ಬಂದ ರೀತಿ ಆಟಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದಾರೆ ಮೈಸೂರಲ್ಲಿ ದಿನನಿತ್ಯ ಅವರ ಉಪಟಳ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಇವತ್ತು ಹಿಂದೂ ಸಂಘಟನೆಗಳು ಕೊಟ್ಟಂಥ ಹೋರಾಟಕ್ಕೆ ನಾನು ಕೂಡ ಬಂದಿದ್ದೀನಿ. ಆದರೆ ಕೋರ್ಟ್ ಮೆಟ್ಲೇರಿರೋದ್ರಿಂದ ಕೋರ್ಟಲ್ಲಿ ಏನು ಬರುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತೈತೆ. ಆದರೆ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀರಿ. ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ.